ಹಲೋ ಫ್ರೆಂಡ್ಸ್, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳು ನೋಡೋಣ ಇವತ್ತು. ಹಾಗೆ ಯಾರಾದರೂ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದೆ ಬರುವಂಥ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳು ಹಾಗೂ ಇನ್ನಿತರ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಚಾಪ್ಟರ್ ನೇಮ್ ಬಂದುಬಿಟ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಪಾಠದ ಮೇಲೆ ಬಹು ಆಯ್ಕೆಯ 15 ವೆರಿ ಇಂಪಾರ್ಟೆಂಟ್ ಬಹು ಆಯ್ಕೆ ಕ್ವಶನ್ಗಳು ಅದಾವು. ಅವು ನೋಡ್ಕೊಂಡ್ಬಿಟ್ರು ಬರೀ. ಇದಕ್ಕೆ ಸರಿಯಾದ ಉತ್ತರಗಳನ್ನು ವಿಡಿಯೋದ ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ಇಲ್ಲಿ ನೋಡ್ಕೋಬೋದು. 1ನೇ ಕ್ವಶನ್, ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥೈಸಬೇಕಾದರೆ ಅಲ್ಲಿ ಆಪ್ಷನ್ಸ್ ಕೊಟ್ಟಾರು. ವಸ್ತುವಿನ ಸ್ಥಿತಿ ಬದಲಾವಣೆಯಾಗಿರಬೇಕು, ಬಿ ವಸ್ತುವಿನ ಬಣ್ಣದಲ್ಲಿ ಬದಲಾವಣೆಯಾಗಿರಬೇಕು, ಸಿ ವಸ್ತುವಿನ ತಾಪಮಾನದಲ್ಲಿ ಬದಲಾವಣೆಯಾಗಿರಬೇಕು, ಡಿ ಈ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಲಾಸ್ಟ್ ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು, ನೀವೇ ಗೆಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 2ನೇ ಕ್ವಶನ್, ಪ್ರತಿವರ್ತಕ ಅಥವಾ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ SLG ಹಾಗೂ EQ ಸಂಕೇತಗಳು ಅರ್ಥವಾಗಿ ಕ್ರಮವಾಗಿ. ಇಲ್ಲಿ ಆಪ್ಷನ್ ನೋಡ್ಬೋದು. ಎ ಘನ, ದ್ರವ, ಅನಿಲ ಹಾಗೂ ಜಲೀಯ, ಬಿ ಜಲೀಯ, ಘನ, ದ್ರವ ಹಾಗೂ ಅನಿಲ, ಸಿ ದ್ರವ, ಜಲೀಯ, ಘನ ಹಾಗೂ ಅನಿಲ, ಅನಿಲ, ಘನ, ದ್ರವ ಹಾಗೂ ಜಲೀಯ. ಇದಕ್ಕೆ ಸರಿಯಾದ ಉತ್ತರ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿರ್ತಾನೆ. ಈಗ ನೋಡ್ರಿ 3ನೇ ಕ್ವಶನ್ ನೋಡ್ಬೋದು. 3ನೇ ಕ್ವಶನ್, ಯಾವಾಗ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ಸ್ ನೋಡ್ಬೋದು. ಎ ವಿಭಜನೆ ಕ್ರಿಯೆ, ಬಿ ಸ್ಥಾನಪಲ್ಲಟ ಕ್ರಿಯೆ, ಸಿ ಸಂಯೋಗ ಕ್ರಿಯೆ, ಡಿ ದ್ವಿಸ್ಥಾನಪಲ್ಲಟ ಕ್ರಿಯೆ. ಇದಕ್ಕೆ ಸರಿಯಾದ ಉತ್ತರ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತಾನೆ ಲಾಸ್ಟ್. ಹಾಗೆ ಇದುವರೆಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವಂಥ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಇವು SSLC ಪರೀಕ್ಷೆಯಲ್ಲಿ ಪೂರಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳು ಹಾಗೂ ರಿಪೀಟೆಡ್ ಆಗಿರೋಂಥ ಕ್ವಶನ್ನ. ಇನ್ನು ಸರಿಯಾಗಿ ನೀವು ಒಂದು ಬುಕ್ನಲ್ಲಿ ನೋಟ್ಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು 4ನೇ ಕ್ವಶನ್, ಒಂದು ಪ್ರತಿವರ್ತಕದಿಂದ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಇಲ್ಲಿ ನೋಡ್ಬೋದು, ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ ಸಂಯೋಗ ಕ್ರಿಯೆ, ಬಿ ಸ್ಥಾನಪಲ್ಲಟ ಕ್ರಿಯೆ, ಸಿ ಸ್ಥಾನಪಲ್ಲಟ ಕ್ರಿಯೆ, ಡಿ ವಿಭಜನೆ ಕ್ರಿಯೆ. 4ನೇ ಕ್ವಶನ್. 5ನೇ ಕ್ವಶನ್ ನೋಡ್ಬೋದು. ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ. CaCO3 ಬ್ರಾಕೆಟ್ S. ಆಪ್ಷನ್ಸ್ ನೋಡ್ಬೋದು. CaCO3 ಬ್ರಾಕೆಟ್ S. ಬಿ ಆಪ್ಷನ್ಸ್ ನೋಡ್ಬೋದು. CO2G. ಆಪ್ಷನ್ ಸಿ CaO ಬ್ರಾಕೆಟ್ S ಪ್ಲಸ್ CO2 ಬ್ರಾಕೆಟ್ G. ಡಿ CaS ಪ್ಲಸ್ CO3 ಬ್ರಾಕೆಟ್ G. ಇವಕ್ಕೆ ಸರಿಯಾದ ಉತ್ತರಗಳನ್ನ ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತಾನೆ, ಅಲ್ಲಿ ನೀವು ನೋಡ್ಕೋಬೋದು. ಹಾಗೆಯೇ ನೀವೇನಾದರೂ ನೋಟ್ಸ್ ಮಾಡ್ತಾ ಇದ್ದರೆ ಇವು ಕ್ವಶನ್ ಎಲ್ಲ ಬರ್ಕೋಬೋದು. ಹಾಗೆ ಆನ್ಸರ್ಗಳನ್ನ ವಿಡಿಯೋದ ಲಾಸ್ಟಲ್ಲಿ ತಿಳಿಸ್ಕೊಟ್ಟಿರ್ತಾನೆ. 6ನೇ ಕ್ವಶನ್ ನೋಡ್ಬೋದು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಎ ಬಹಿರುಷ್ಣಕ ಕ್ರಿಯೆ, ಬಿ ಅಂತರುಷ್ಣಕ ಕ್ರಿಯೆ, ಸಿ ಈ ಮೇಲಿನ ಎಲ್ಲವೂ ಸರಿ, ಡಿ ಈ ಮೇಲಿನ ಎಲ್ಲವೂ ತಪ್ಪು. ಇಲ್ಲಿ ನೋಡ್ಬೋದು 7ನೇ ಕ್ವಶನ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಎ ಬಹಿರುಷ್ಣಕ ಕ್ರಿಯೆ, ಬಿ ಅಂತರುಷ್ಣಕ ಕ್ರಿಯೆ, ಸಿ ಮೇಲಿನ ಎಲ್ಲವೂ ಸರಿ, ಡಿ ಮೇಲಿನ ಎಲ್ಲವೂ ತಪ್ಪು. 8ನೇ ಕ್ವಶನ್ ನೋಡ್ಬೋದು. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ಹೀಗೆನ್ನುವರು. ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸರಿಯಾಗಿ. ಎ ಸಂಯೋಗ ಕ್ರಿಯೆ, ಬಿ ಸ್ಥಾನಪಲ್ಲಟ ಕ್ರಿಯೆ, ಸಿ ಸ್ಥಾನಪಲ್ಲಟ ಕ್ರಿಯೆ, ಡಿ ವಿಭಜನೆ ಕ್ರಿಯೆ. ಇವಕ್ಕೆ ಸರಿಯಾದ ಆನ್ಸರ್ ವಿಡಿಯೋದ ಲಾಸ್ಟ್ ಕೊಟ್ಟಿರ್ತಾನೆ. ಈಗ ಹಂಗೆ ನೀವು ನೋಟ್ಸ್ ಮಾಡ್ಕೋಬೋದು. 9ನೇದು ನೋಡ್ಬೋದು. ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಹೀಗೆನ್ನುವರು. ಇವಕ್ಕೆ ಆಪ್ಷನ್ ಕೊಟ್ಟಾರು. ಎ ಕ್ರಿಯಾವರ್ಧಕ, ಬಿ
ಉತ್ಕರ್ಷಕ, ಸಿ ಪ್ರಕ್ಷೇಪ, ಡಿ ಮೇಲಿನ ಎಲ್ಲವೂ. ಈಗ ಆಪ್ಷನ್ ಕೊಟ್ಟವರು ಅದಕ್ಕೆ ಯಾವ್ದು ಸರಿ ಹಾಕಂತ ನೀವು ನೋಡ್ಬೋದು. 10ನೇದು ಉತ್ಕರ್ಷಣ ಕ್ರಿಯೆ ಎಂದರೆ ಆಪ್ಷನ್ಸ್ ನೋಡ್ಬೋದು. ಆಕ್ಸಿಜನ್ನು ಬಿಡುಗಡೆ ಮಾಡುವುದು ಅಥವಾ ಹೈಡ್ರೋಜನನ್ನು ಪಡೆಯುವುದು. ಬಿ ಆಪ್ಷನ್ಸ್ ನೋಡ್ಬೋದು. ಆಕ್ಸಿಜನನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳುವುದು. ಸಿ ನೋಡೋದು ಗಂಧಕದ ಆಕ್ಸೈಡ್ನೊಂದಿಗೆ ವರ್ತಿಸುವುದು. ಡಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವುದು. ಈಗ ಯಾವ್ದು ಸರಿಯಾದ ಉತ್ತರ ಹಾಕತ್ತೆ ನೀವು ಗೆಸ್ ಮಾಡ್ಬೋದು. ಹಾಗೆ 11ನೇ ನೋಡ್ಬೋದು. ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ ಪೊಟ್ಟಣದಲ್ಲಿ ಈ ಅನಿಲವನ್ನು ತುಂಬುತ್ತಾರೆ. ಆಪ್ಷನ್ಸ್ ನೋಡ್ಬೋದು. ಹೈಡ್ರೋಜನ್ ಅನಿಲ, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ನೈಟ್ರೋಜನ್, ಡಿ ಸಲ್ಫರ್ ಡೈಆಕ್ಸೈಡ್ ಅನಿಲ. ಹಾಗೆ ಮುಂದೆ ನೋಡ್ಬೋದು. 12ನೇ ಕ್ವಶನ್ ನೋಡ್ರಿ. ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನು ಹೀಗೆನ್ನುವರು. ಎ ಕಮಟುವಿಕೆ, ಬಿ ನಶಿಸುವಿಕೆ, ಸಿ ಕ್ರಿಯಾವರ್ಧನೆ, ಡಿ ಲೋಹೋದ್ಧರಣ. ಹಂಗೆ 13ನೇ ಕ್ವಶನ್ ನೋಡ್ಬೋದು. ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ? 2H2O + O2 = 2H2O. ಎ ಸಂಯೋಗ ಕ್ರಿಯೆ, ಬಿ ಸ್ಥಾನಪಲ್ಲಟ ಕ್ರಿಯೆ, ಸಿ ಸ್ಥಾನಪಲ್ಲಟ ಕ್ರಿಯೆ, ಡಿ ವಿಭಜನೆ. ಹಾಗೆ 14 ಕ್ವಶನ್ ನೋಡ್ಬೋದು. 14ನೇ ನೋಡ್ರಿ. ಈ ರಾಸಾಯನಿಕ ಕ್ರಿಯೆಯನ್ನು ಸಮದುಗಿಸಿ ಅಂದರೆ ಈ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸಿ ಅಂತ ಕೊಟ್ಟಾರು. Mg + O2 MgO. ಆಪ್ಷನ್ಸ್ ನೋಡ್ಬೋದು. Mg + O2 MgO2, 2Mg + O2 2MgO, 2Mg + 2O2 = 2MgO, ಡಿ 3Mg + O2 3MgO. ಈಗ ಯಾವ್ದು ಸರಿ ಆಗುತ್ತೆ ಅಂತ ನೀವು ನೋಡ್ಬೋದು. 15ನೇ ನೋಡ್ಬೋದು. ರಾಸಾಯನಿಕ ಕ್ರಿಯೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ಸ್ ನೋಡ್ಬೋದು. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸ್ಪಷ್ಟವಾಗದಲ್ಲಿ ಲಯಗೊಳಿಸಲಾಗಲು ಸಾಧ್ಯವಿಲ್ಲ. ಬಿ ರಾಶಿಯನ್ನು ಸೃಷ್ಟಿಸಬಹುದು ಹಾಗೂ ಲಯಗೊಳಿಸಬಹುದು. ಸಿ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳಿಗೆ ಸಮದೂಗಿಸುವುದಿಲ್ಲ. ಡಿ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಪರಿಗಣಿಸುವ ಅಗತ್ಯತೆ ಇರುವುದಿಲ್ಲ. ಇವು ಟೋಟಲ್ 15 ಕ್ವಶನ್ ಅದಾವು. 15 ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಇವು ರಿಪೀಟೆಡ್ ಆಗಿರ್ತಾವ ಕ್ವಶನ್. ಇವು ನೀವು ಸರಿಯಾಗಿ ನೋಡ್ಕೋಬೋದು. ಹಾಗೆ ನೀವು ಒಂದು ಬುಕ್ಕಲ್ಲಿ ನೀವು ನೋಟ್ಸ್ ಕೂಡ ಮಾಡ್ಕೋಬೋದು. ಇವಕ್ಕೆ ಬರೀ ಸರಿಯಾದ ಉತ್ತರಗಳನ್ನು ತಿಳಿಸ್ಕೊಡ್ತಾನೆ. ಇಲ್ಲಿವೆ ನೋಡಿ. ಇವು 15 ಕ್ವಶನ್ಗೆ ಸರಿಯಾದ ಆನ್ಸರ್ ಇಲ್ಲಿದೆ ನೋಡಿ. 1ನೇ ಕ್ವಶನ್ಗೆ ಡಿ ಆನ್ಸರ್. ಟೋಟಲ್ 15 ಇಲ್ಲಿ ನೋಡ್ಬೋದು ನೀವು ಸರಿಯಾಗಿ. ಇವು ವೆರಿ ಇಂಪಾರ್ಟೆಂಟ್ ಆಗಿರ್ತಾವೆ ಕ್ವಶನ. ಇವನ್ನು ಸರಿಯಾಗಿ ನೋಡ್ಕೋಬೋದು. ಹಾಗೆ ಇವು SSLC ಪರೀಕ್ಷೆಯಲ್ಲಿ ರಿಪೀಟೆಡ್ ಆಗಿರ್ತಾವೆ. ನೀವು ಬೇಕಾದರೆ ಹಳೆ ಕ್ವಶನ್ ಪೇಪರ್ ಒಂದೆರಡು ತೆಗೆದು ನೋಡ್ಬೋದು. ಒಂದರ ಬಂದೇ ಬಂದಿರ್ತವೆ. ಹಾಗೆ ಇದುವರೆಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಕೊಡ್ತಾ ಇರ್ತೀವಿ. ಇವು ನೀವು ಒಂದು ಬುಕ್ಕಲ್ಲಿ ಒಂದು ನೋಟ್ಸ್ ಮಾಡ್ಕೋಬೋದು. ನೋಟ್ಸ್ ಮಾಡ್ಕೊಂಡು ಓದ್ರಿ. ಇದುವರೆಗೂ ನಮ್ಮ ಚಾನಲ್ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.